ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆ ಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೆ ಸ್ವಾಗತ. ನಮ್ಮ ಭಾರತ ಒಂದು ಡಯಾಬಿಟಿಸ್ ಕ್ಯಾಪಿಟಲ್ ಆಗಿ ಈ ಪ್ರಪಂಚದಲ್ಲಿ ಫೇಮಸ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಪಾಪ್ಯುಲೇಷನ್ ಹೆಚ್ಚಾಗ್ತಿದ್ದಂಗೆ ನಮ್ಮ ಒಂದು ಭಾರತದ ಏನು ನ್ಯಾಚುರಲ್ ಪ್ರೊಸೆಸ್ ಇದೆ, ಅದರಲ್ಲಿ ನಮಗೆ ಡಯಾಬಿಟಿಸ್ ಪೇಷಂಟ್ಸು ತುಂಬ ಇದ್ದಾರೆ. ಹಾಗಾಗಿ ಇಂಡಿಯಾನ ನಾವು ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಯಾವಾಗ ಡಯಾಬಿಟಿಸ್ ಪೇಷಂಟ್ ಜಾಸ್ತಿ ಆಗ್ತಾ ಹೋಗ್ತಾರೆ, ಅವ್ರಗಳಲ್ಲಿ ಯಾವಾಗಲೂ ಒಂದು ಸಂಶಯ ಇರ್ತದೆ. ನಾನು ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾನು ಯಾವ ರೀತಿ ಇರಬೇಕು, ಯಾವ ಪಾಯಿಂಟ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸಕ್ಕರೆ ಕಾಯಿಲೆ ಅಥವಾ ನಾವು ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಇದನ್ನು ಎಲ್ಲ ಪೇಷಂಟ್ಗಳಿಗೂ ಒಂದೇ ಫಾರ್ಮುಲಾ ಇರೋದಿಲ್ಲ. ಕೆಲವರು ಸಣ್ಣಗಿರ್ತಾರೆ, ಕೆಲವರು ದಪ್ಪ ಇರ್ತಾರೆ. ದಪ್ಪ ಇರೋರಿಗೆ ಮಾತ್ರ ಶುಗರ್ ಬರುತ್ತೆ, ಸಣ್ಣವರವರಿಗೆ ಬರೋದಿಲ್ಲ ಅನ್ನೋದರ ಏನಿಲ್ಲ. ಶುಗರ್ ಅನ್ನೋದು ಒಂದೊಂದು ದೇಹಕ್ಕೆ ಅವರವರ ಬಾಡಿ ನೇಚರ್ಗೆ ಬೇರೆ ಬೇರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಅದು ನಮಗೆ ವ್ಯಕ್ತಪಡಿಸ್ತಾ ಇರ್ತದೆ. ಬಹಳ ಜನ ನೋಡಿರ್ತೀವಿ, ನೋಡೋಕೆ ತುಂಬ ದಪ್ಪ ಇರ್ತಾರೆ, ಆದರೆ ಒಂದೇ ಮಾತ್ರೆಗಳಲ್ಲೇ ಅವ್ರು ಕಂಟ್ರೋಲ್ ಇರ್ತಾರೆ. ಆದರೆ ಇನ್ನು ಕೆಲವರು ಸಣ್ಣಗಿರ್ತಾರೆ, ಸ್ಥೂಲಕಾಯ ಇರ್ತಾರೆ, ಸಣ್ಣಗಿರ್ತಾರೆ, ಆದರೂ ಕೂಡ ಅವ್ರಿಗೆ ಶುಗರೇ ಕಂಟ್ರೋಲ್ ಇರೋದಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಈ ಡಯಾಬಿಟಿಸ್ದು ಏನು ರೀಸನ್ ಇರುತ್ತೆ, ಇನ್ಸುಲಿನ್ ಡಿಫಿಷಿಯನ್ಸಿ ಇದೆಯಾ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದಲ್ಲದೆ ತುಂಬ ಮುಖ್ಯವಾದ ಅಂಶಗಳು ಅಂತಂದರೆ ಲೈಫ್ ಸ್ಟೈಲ್. ಯಾರಿಗೆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂತಂದರೆ ಅವರು ಲೈಫ್ ಸ್ಟೈಲ್ ಕಡೆ ಕೂಡ ಅವರು ಗಮನ ಕೊಡಬೇಕು. ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಎಕ್ಸಸೈಸ್ ಮಾಡದಲ್ಲೇ ಇರುವಂಥದ್ದು, ಅಥವಾ ತುಂಬ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಯೂಸ್ ಮಾಡುವಂಥದ್ದು. ಉದಾಹರಣೆಗೆ ರೈಸ್ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಹಾಗೂ ಪ್ರೋಟೀನ್ಸ್ನ ಕಡಿಮೆ ಯೂಸ್ ಮಾಡ್ತಾರೆ. ಸೊ ಯಾವಾಗ ಈ ಕಾರ್ಬೋಹೈಡ್ರೇಟ್ಸ್ ಯೂಸೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಾಡಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಕ್ಯುಮುಲೇಷನ್ ಜಾಸ್ತಿ ಹೋಗುತ್ತೆ, ದೇಹಕ್ಕೆ ಕಾರ್ಬೋಹೈಡ್ರೇಟ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ನಮ್ಮ ಶುಗರು ಕಂಟ್ರೋಲ್ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾವು ಆಹಾರದಲ್ಲಿ ಉಪಯೋಗ ಮಾಡುವಂಥ ಎಣ್ಣೆ ಪದಾರ್ಥ, ಯಾರು ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಯೂಸ್ ಮಾಡಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಕಡಿಮೆ ಯೂಸ್ ಮಾಡ್ತಾರೆ. ಸೊ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರೋದು ಅಂತಂದರೆ ಸಾಮಾನ್ಯವಾಗಿ ಪಾಮ್ ಆಯಿಲಲ್ಲಿ ತುಂಬ ಕಾಮನ್ ಆಗಿ ನೋಡ್ತೇವೆ. ಈ ಅಂಶದಲ್ಲಿ ಕೂಡ ಶುಗರ್ ಕಂಟ್ರೋಲ್ ಬರಲೇ ಇರೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಯಾರಿಗೆ ಈ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಯಾವಾಗ ಹೆಚ್ಚು ಪ್ರಮಾಣ ಆಗ್ತಾ ಹೋಗುತ್ತೆ, ಅವ್ರಿಗೆ ಶುಗರ್ ಕಂಟ್ರೋಲ್ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾವು ಆಹಾರದಲ್ಲಿ ಸೇವನೆ ಆದಮೇಲೆ ನೀರು ಕೂಡ ಚೆನ್ನಾಗಿ ಕುಡಿತಾ ಇರಬೇಕು. ಚೆನ್ನಾಗಿ ನೀರು ಕುಡಿಯೋದ್ರಿಂದ ಅದು ಕೂಡ ಶುಗರ್ ಕಂಟ್ರೋಲಿಗೆ ಅನುಕೂಲ ಆಗುತ್ತೆ. ಹಾಗೆ ಶುಗರ್ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ ನಮ್ಮ ಮಾನಸಿಕ ಒತ್ತಡ. ಅದಕ್ಕೆ ನಾವೇನು ಸ್ಟ್ರೆಸ್ ಅಂತ ಕರಿತೀವಿ, ಅದು ನಮಗೆ ತುಂಬ ಇಂಪಾರ್ಟೆಂಟು. ಯಾರಲ್ಲಿ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಇರುತ್ತೆ, ಅವ್ರಿಗೆ ಶುಗರ್ ಕಂಟ್ರೋಲ್ ಬರೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಯಾವ್ದಾದ್ರು ಕೆಲವು ಟ್ಯಾಬ್ಲೆಟ್ಸ್ ತಗೊಳ್ತಿರೋಕ್ಕೆ ಮೆಡಿಕೇಶನ್ಸಿಂದ ಕೂಡ ಕೆಲವರಿಗೆ ಶುಗರ್ಸು ಕಂಟ್ರೋಲಿಗೆ ಬರೋದಿಲ್ಲ. ಉದಾಹರಣೆಗೆ ಕಾರ್ಟಿಕೋಸ್ಟೆರಾಯ್ಡ್ಸ್ ಆಗಿರ್ಬೋದು, ಅಥವಾ ಅನ್ಕಂಟ್ರೋಲ್ಡ್ ಥೈರಾಯ್ಡ್ ಆಗಿರ್ಬೋದು. ಇವಾಗ ಕೂಡ ಅವರಿಗೆ ಶುಗರ್ ಕಂಟ್ರೋಲ್ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಲೈಫ್ ಸ್ಟೈಲಿಂದ ಹಾಗೂ ಕೆಲವು ಮೆಡಿಸಿನ್ಸಿಂದ ಹಾಗೂ ನಮ್ಮಲ್ಲಿರುವಂಥ ಸ್ಟ್ರೆಸ್ಸಿಂದ ಕೂಡ ಇದೆಲ್ಲ ನಾವು ಕಾರಣಗಳಿಂದ ಶುಗರ್ ಕಂಟ್ರೋಲ್ ಬರಲಿಕ್ಕೆ ಮೇನ್ ಕಂಟ್ರೋಲ್ ಆಗದಲ್ಲೇ ಇರೋದಕ್ಕೆ ಮೇನ್ ರೀಸನ್ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ನಾವು ಶುಗರ್ಗೆ ತಗೊಳ್ಳುವಂಥ ಮೆಡಿಸಿನ್ಸ್ ತಗೊಳ್ಳುವಂಥ ರೀತಿಗಳು. ಉದಾಹರಣೆಗೆ ನಾವು ಶುಗರ್ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಆಹಾರ ಸರಿಯಾಗಿ ತಗೊಳ್ಳೋದಿಲ್ಲ, ಆವಾಗ ಟ್ಯಾಬ್ಲೆಟ್ಸ್ನ ಯೂಸಲಿ ಸ್ಕಿಪ್ ಮಾಡಿಬಿಡ್ತಾರೆ. ಭಾಳಷ್ಟು ಜನ ನೋಡ್ತೀವಿ, ಬೆಳಗ್ಗೆ ತಿಂಡಿ ತಿಂದಿರೋದು ಲೇಟಾಗಿ ತಿಂಡಿ ತಿಂತಾರೆ, 11-12 ಗಂಟೆಗೆ ತಿಂಡಿ ತಿಂತಾರೆ. ಊಟ ಮಾಡೋದು ಲೇಟ್ ಆಗುತ್ತೆ, 4-5 ಗಂಟೆಗೆ ಊಟ ಮಾಡ್ತಾರೆ. ಒಂದೊಂದು ಸಾರಿ ಊಟ ಸ್ಕಿಪ್ ಮಾಡಿಬಿಡ್ತಾರೆ. ಈ ಥರ ಮಾಡಿದಾಗ ಏನಾಗುತ್ತೆ, ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಕನ್ಫ್ಯೂಷನ್ ಶುರುವಾಗುತ್ತೆ. ನಾನು ಬೆಳಗ್ಗೆ ತೊಗೊಳ್ಬೇಕಾಗಿರೋ ಮಾತ್ರೆ ಮಧ್ಯಾಹ್ನ ತೊಗೊಳ್ಬೇಕಾ, ಮಧ್ಯಾಹ್ನ ತೊಗೊಳ್ಬೇಕಾಗಿರೋ ಮಾತ್ರೆ ಮತ್ತೆ ಯಾವಾಗ ತೊಗೊಳ್ಬೇಕು ಅನ್ನೋ ಗೊಂದಲ ಉಂಟಾಗಿ ಟೋಟಲ್ ಆಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಲ್ಲೇ ಭಾಳ ಏರುಪೇರಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ರೀಸನ್. ನಮ್ಮ ಪೇಷಂಟ್ಸಲ್ಲಿ ಶುಗರ್ ಕಂಟ್ರೋಲ್ ಆಗದಿರೋದಕ್ಕೆ
ಈ ಊಟದ ಕ್ರಮ ಯಾವಾಗ ಬದಲಾವಣೆ ಆಗ್ತಾ ಹೋಗುತ್ತೆ, ಬ್ರೇಕ್ಫಾಸ್ಟ್ನ ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನದ ಊಟನ ಸಾಯಂಕಾಲ ಮಾಡೋದು, ಈ ತರ ಮಾಡಿದಾಗ ಮಾತ್ರೆ ತಗೊಳ್ಳೋದಕ್ಕೆ ನಮಗೆ ಸರಿಯಾದ ಒಂದು ಟೈಮ್ ಸಿಗೋದಿಲ್ಲ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂದ್ರೆ ಕೆಲವರು ಇನ್ಸುಲಿನ್ ತಗೊಳ್ತಾ ಇರ್ತಾರೆ. ಯಾವಾಗ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅಥವಾ ನಿಮ್ಮ ತಜ್ಞರು ಫಿಸಿಷಿಯನ್ ನಿಮ್ಮ ಸ್ಪೆಷಲಿಸ್ಟ್ ಇನ್ಸುಲಿನ್ ತಗೊಳ್ಳಿ ಅಂತ ಹೇಳಿರ್ತಾರೆ. ಇನ್ಸುಲಿನ್ ತಗೊಳ್ತಾ ಇರ್ತಾರೆ, ಆದ್ರೂ ಸರಿಯಾಗಿ ಕಂಟ್ರೋಲ್ ಇರೋದಿಲ್ಲ. ನಾನು ತುಂಬಾ ಜನ ಪೇಷಂಟ್ಸ್ ನಲ್ಲಿ ನೋಡ್ತಾ ಇರ್ತೀನಿ. ಕೊನೆ ನಾನು ಕೇಳ್ತೀನಿ, ನೀವು ಇನ್ಸುಲಿನ್ ತಗೊಳ್ತಿರಲ್ಲ, ಯಾವ ಜಾಗಕ್ಕೆ ತಗೊಳ್ತೀರಿ ಅಂತ ಕೇಳ್ತೀನಿ. ಕೆಲವರು ಇನ್ಸುಲಿನ್ನ ಅದಕ್ಕೆ ನಿರ್ದಿಷ್ಟವಾದ ಟೈಮು ಮತ್ತೆ ಪ್ಲೇಸ್ ಅಂತ ಇರುತ್ತೆ. ಸಾಮಾನ್ಯವಾಗಿ ಇನ್ಸುಲಿನ್ ನಾವು ಊಟಕ್ಕೆ ಮುಂಚೆ ತಗೊಳ್ತೀವಿ. ಕೆಲವು ಇನ್ಸುಲಿನ್ನ ದಿನಕ್ಕೆ ಒಂದ್ಸಾರಿ ತಗೊಳ್ತೀವಿ. ಮತ್ತೆ ಇನ್ಸುಲಿನ್ ತಗೊಳ್ಳೋ ಜಾಗ ಕೂಡ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನಾವು ಶೋಲ್ಡರ್ಸಿಗೆ ತಗೊಳ್ಬೋದು, ಹಾಗೆ ಹೊಕ್ಕಳ ಪಕ್ಕ ಭಾಗದಲ್ಲಿ, ನಮ್ಮ ಹೊಟ್ಟೆಯ ಹೊಕ್ಕಳ ಪಕ್ಕ ಭಾಗದಲ್ಲಿ ತಗೊಳ್ಬೋದು, ಹಾಗೂ ನಮ್ಮ ತೊಡೆಯ ಮುಂಭಾಗ ಅಥವಾ ಸೈಡ್ ಭಾಗ, ಈ ಒಂದು ಫೋಟೋಗ್ರಾಫ್ ಅಲ್ಲಿ ತಗೊಳ್ತಿರೋ ತರ ಈ 3-4 ಜಾಗಗಳಲ್ಲಿ ಇದನ್ನು ತಗೊಳ್ಬೋದು. ಆದ್ರೆ ಕೆಲವರು ಈ ಜಾಗಗಳನ್ನು ಬಿಟ್ಟು ಇತರೆ ಜಾಗಗಳಲ್ಲಿ ತಗೊಳ್ತಾ ಇರ್ತಾರೆ. ತುಂಬಾ ಜನ ಮೀನ್ಖಂಡದಲ್ಲಿ ತಗೊಳ್ಳೋದು ನೋಡಿದೀನಿ, ಬಟಕ್ಸ್ ಅಂದ್ರೆ ಹಿಪ್ಪಿಗೆ ತಗೊಳ್ಳೋದು ನೋಡಿದೀನಿ. ಸೊ ಕೆಲವರಿಗೆ ಇನ್ಸುಲಿನ್ ತಗೊಳ್ಳೋ ಜಾಗನೇ ಮರ್ತೋಗ್ಬಿಟ್ಟಿರ್ತಾರೆ, ಯಾವ ಜಾಗ ತಗೊಳ್ಬೇಕು ಅಂತ. ಸೊ ನೀವು ಇನ್ಸುಲಿನ್ ಕೊಡೋ ಜಾಗ ಬದಲಾವಣೆ ಆಯ್ತು ಅಂದ್ರೆ ಅದು ದೇಹದಲ್ಲಿ ಅಬ್ಸಾರ್ಪ್ಷನ್ ಕೂಡ ಸರಿಯಾಗಿ ಆಗೋದಿಲ್ಲ. ಯಾವಾಗ ಅಬ್ಸಾರ್ಪ್ಷನ್ ಇನ್ಸುಲಿನ್ ಸರಿಯಾಗಿ ಆಗೋದಿಲ್ಲ, ಶುಗರ್ಸ್ ಕಂಟ್ರೋಲು ಬರೋದಿಲ್ಲ. ಸೊ ಹೀಗೆ ನೀವೇನು ಮಾತ್ರೆ ತಗೊಳ್ತೀರಾ ಅಥವಾ ಇನ್ಸುಲಿನ್ ತಗೊಳ್ತೀರಾ, ಅದು ಸರಿಯಾದ ಪ್ರಪೋರ್ಷನ್ ಅಲ್ಲಿ, ಸರಿಯಾದ ಟೈಮ್ನಲ್ಲಿ, ಹಾಗೂ ಇನ್ಸುಲಿನ್ ತಗೊಳ್ಳೋದಾದ್ರೆ ಅದು ಸರಿಯಾದ ಜಾಗದಲ್ಲಿ ತಗೊಂಡಿಲ್ಲ ಅಂತಂದ್ರೆ ಕೂಡ ನಿಮಗೆ ಶುಗರ್ ಕಂಟ್ರೋಲ್ ಇಲ್ಲದೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವೊಂದು ಏನು ಆಹಾರ ನಾವು ಸೇವನೆ ಮಾಡ್ತೀವಿ, ಪ್ರತಿಯೊಂದು ಆಹಾರಕ್ಕೂ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇರುತ್ತೆ. ಸೊ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರ ನಾವು ಸೇವನೆ ಮಾಡಿದ್ರೆ ನಮ್ಮದಲ್ಲಿ ದೇಹದಲ್ಲಿ ಸಕ್ಕರೆ ಅಂಶ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ನೋಡೋಣಂತೆ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಯಾವುದರಲ್ಲಿ ಕಡಿಮೆ ಇರುತ್ತೆ ಅಂತ. ತರಕಾರಿಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ನೋಡ್ತಾ ಹೋದ್ರೆ ಹೂಕೋಸು, ಕ್ಯಾರೆಟ್, ಪಾಲಕ್ ಸೊಪ್ಪು, ಟೊಮ್ಯಾಟೊ, ಈ ಒಂದು ತರಕಾರಿಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಹಣ್ಣುಗಳಲ್ಲಿ ನೋಡ್ತಾ ಹೋದ್ರೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಹಣ್ಣುಗಳು ಅಂತಂದ್ರೆ ಪಪ್ಪಾಯ, ಸೇಬು, ಮರಸೇಬು, ನೇರಳೆ ಹಣ್ಣು, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಇವುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಕೆಲವು ಧಾನ್ಯಗಳು, ಈ ಧಾನ್ಯಗಳಲ್ಲಿ ನೋಡ್ತಾ ಹೋದ್ರೆ ಬಾರ್ಲಿ ಇರ್ಬೋದು, ಅಥವಾ ಅನ್ಪಾಲಿಶ್ಡ್ ರೈಸ್, ಅನ್ಪಾಲಿಶ್ಡ್ ಧಾನ್ಯಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಬ್ರೌನ್ ರೈಸ್ ಅಂತ ಹೇಳ್ತೀವಿ, ಅಥವಾ ಹೋಲ್ ವೀಟ್ ಬ್ರೆಡ್, ಮಾಮೂಲಿ ಬ್ರೆಡ್ ಅಲ್ಲಿ ಮೈದಾ ಅಂಶ ಇರುತ್ತೆ, ಆದ್ರೆ ಡಿಫರೆಂಟ್ ಬ್ರೆಡ್ ಬರುತ್ತೆ, ಅದಕ್ಕೆ ನಾವು ಹೋಲ್ ವೀಟ್ ಬ್ರೆಡ್ ಅಂತ ಕರಿತೀವಿ. ಈ ಬ್ರೆಡ್ಗಳಲ್ಲಿ ಅಥವಾ ಈ ಧಾನ್ಯಗಳಲ್ಲಿ ಸ್ವಲ್ಪ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಹಾಗೆ ಡೈರಿ ಪದಾರ್ಥಗಳು, ಹಾಲು, ಚೀಸ್, ಯೋಗರ್ಟ್, ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ಕಡಿಮೆ ಇರುತ್ತೆ. ಹಾಗೆ ಕೆಲವು ನಟ್ಸ್, ಅಂದ್ರೆ ನಾವು ಈ ಡ್ರೈ ಫ್ರೂಟ್ಸ್ ಐಟಮ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕೆಲವು ನಟ್ಸ್ಗಳಿರುತ್ತೆ. ಅದರಲ್ಲಿ ಬಾದಾಮಿ, ವಾಲ್ನಟ್, ಕಡಲೆ ಬೀಜ, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ಕಡಿಮೆ ಇರುತ್ತೆ. ಸೊ ಹೀಗೆ ನಾವೇನು ಆಹಾರ ತಗೊಳ್ತೀವಿ ಅದರಲ್ಲಿ ಈ ಒಂದು ಲಿಸ್ಟೇ ಇದೆ, ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋ ಆಹಾರಗಳು. ಸೊ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋ ಆಹಾರ ತಗೊಂಡಾಗ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗೋದಿಲ್ಲ. ಸೊ ಊಟ ಆದ್ಮೇಲೂ ಕೂಡ ನಮ್ಮ ಬ್ಲಡ್ ಶುಗರ್ಸ್ ತುಂಬಾ ಹೈ ಆಗಿ ವೇರಿಯೇಷನ್ಸ್ ಬರೋದಿಲ್ಲ. ಸೊ ಯಾರಿಗೆ ಬ್ಲಡ್ ಶುಗರ್ಸ್ ಕಂಟ್ರೋಲ್ ಇರೋದಿಲ್ಲ ಅವರು ಈ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತ ಆಹಾರನ ನಾವು ಸೇವನೆ ಮಾಡೋದ್ರಿಂದ, ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರೋ ಆಹಾರನ ಅವಾಯ್ಡ್ ಮಾಡೋದ್ರಿಂದ ಕೂಡ ನಾವು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ನಾವು ತಗೊಳ್ಳುವಂತಹ ಒಂದು ಈ ಕೊಬ್ಬಿನ ಅಂಶ ಏನಿರ್ತದೆ ಅಥವಾ ಆಯಿಲ್ ಐಟಮ್ ಏನಿರುತ್ತೆ ಅದರಲ್ಲೂ ಕೂಡ ಒಂಚೂರು ಗಮನ ಕೊಡಬೇಕಾಗುತ್ತೆ. ಈ ಕೊಬ್ಬಿನ ಅಂಶದಲ್ಲಿ ನಾವು 2 ರೀತಿ ಡಿವೈಡ್ ಮಾಡ್ತೀವಿ, ಸ್ಯಾಚುರೇಟೆಡ್ ಫ್ಯಾಟ್ ಮತ್ತೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ. ಈ ಸ್ಯಾಚುರೇಟೆಡ್ ಫ್ಯಾಟ್ ಏನಿರುತ್ತೆ ಅದು ನಮಗೆ ಅವಾಯ್ಡ್ ಮಾಡ್ಬೇಕು ನಾವು. ಸೊ ಯಾವುದು ಸ್ಯಾಚುರೇಟೆಡ್ ಫ್ಯಾಟ್ ಅಂತಂದ್ರೆ ಪಾಮ್ ಆಯಿಲ್ ಇರ್ಬೋದು, ಬಟರ್ ಇರ್ಬೋದು,
ಕೋಕೋನಟ್ ಆಯಿಲ್ ಇರ್ಬೋದು. ಇದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡೋದ್ರಿಂದ ನಮ್ಮ ಬ್ಲಡ್ ಶುಗರ್ಗೆ ಅನುಕೂಲ ಆಗುತ್ತೆ. ಹಾಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಯಾವತ್ತು ಶುಗರ್ ಕಂಟ್ರೋಲ್ಗೆ ಒಳ್ಳೆಯದು. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಏನಿರುತ್ತೆ ಇದು ಪ್ಲಾಂಟ್ ಬೇಸ್ಡ್ ಆಗಿರುತ್ತೆ, ಯೂಶಲಿ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಯಾವುದಪ್ಪ ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಅಂದರೆ ಒಲೈವ್ ಆಯಿಲ್ ಇರ್ಬೋದು, ಫಿಶ್ ಆಯಿಲ್ ಇರ್ಬೋದು, ವೆಜಿಟೇಬಲ್ ಆಯಿಲ್ ಇರ್ಬೋದು, ಸೋಯಾಬೀನ್ ಆಯಿಲ್ ಇರ್ಬೋದು. ಈ ಥರ ಈ ಆಯಿಲ್ಗಳು ನಾವು ಅನ್ಸ್ಯಾಚುರೇಟ್ ಫ್ಯಾಟ್ ಕಂಟೆಂಟಿಗೆ ಬರುತ್ತೆ. ಈ ಆಯಿಲ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಅನುಕೂಲ ಆಗುತ್ತೆ. ನೋಡೋದಲ್ಲ ವೀಕ್ಷಕರೇ, ಸೊ ಬ್ಲಡ್ ಶುಗರ್ ಕಂಟ್ರೋಲ್ ಅನ್ನೋದು ಒಂದು ಕೂಲಂಕುಷವಾಗಿ ಆಹಾರ ಕ್ರಮಗಳು, ನಮ್ಮ ಲೈಫ್ ಸ್ಟೈಲು, ನಾವು ಮಾತ್ರೆ ತಗೊಳ್ತಿರೋದು ಸರಿಯಾಗಿ ತಗೊಳ್ತಿದೀವಾ, ಸರಿಯಾದ ಡೋಸ್ನಲ್ಲಿ ತಗೊಳ್ತಿದೀವಾ, ಇದೆಲ್ಲ ಫ್ಯಾಕ್ಟ್ರಿಂದ ಕೂಡ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರಿಗೆ ಶುಗರ್ ಕಂಟ್ರೋಲ್ ಇಲ್ಲ ಅವರು ಧೈರ್ಯ ಕೆಟ್ಕೊಳ್ಳುವಂಥ ಒಂದು ಸಾಧ್ಯ ಬೇಡ. ಯಾಕಂದರೆ ನಿಮಗೆ ಯಾವ ರೀತಿಯಿಂದಾಗಿ, ಯಾವ ಕಾರಣದಿಂದಾಗಿ ಶುಗರ್ ಕಂಟ್ರೋಲ್ ಬರ್ತಿಲ್ಲ ಅನ್ನೋದನ್ನ ಈ ಒಂದು ಪಾಯಿಂಟ್ಸ್ಗಳನ್ನ ನೀವು ಚರ್ಚೆ ಮಾಡಿ ನಿಮ್ಮ ತಜ್ಞರೊಂದಿಗೆ, ನಿಮ್ಮ ಸ್ಪೆಷಲಿಸ್ಟ್ಗಳೊಂದಿಗೆ ನೀವು ಡಿಸ್ಕಸ್ ಮಾಡಿ ನಿಮ್ಮ ಬ್ಲಡ್ ಶುಗರ್ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಭಾಳ ಜನ ಅನ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಶುಗರ್ ಯಾವಾಗಲೂ 300 400 ನಂದು ಯಾವತ್ತೂ ನಾರ್ಮಲ್ಲೇ ಡಾಕ್ಟ್ರೆ ಅಂತ ಹೇಳ್ತಾರೆ. ಆದರೆ ಅದು ತಪ್ಪಾದ ಕಲ್ಪನೆ. ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡ್ಕೊಳ್ಳೋದು, ನಮ್ಮ ಗ್ಲೈಕೇಟೆಡ್ ಹೆಮೋಗ್ಲೋಬಿನ್ HbA1c ಏನಿದೆ ಅದನ್ನ ನಾವು ಟಾರ್ಗೆಟಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಬ್ಲಡ್ ಶುಗರ್ ಕಂಟ್ರೋಲ್ ಇತ್ತು ಅಂತಂದರೆ ನಮ್ಮ ಬೇರೆ ಅಂಗಗಳು, ಹಾರ್ಟು, ಲಿವರು, ಕಿಡ್ನಿ, ಬೇರೆ ಬೇರೆ ನರಗಳು ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ನಾವೆಲ್ಲರೂ ಈ ಅಂಶಗಳನ್ನು ತಿಳ್ಕೊಂಡು ಶುಗರ್ ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ವಿಯಾಗೋಣ. ನಮಸ್ಕಾರ.